ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನೋಡ್ತಾ ಇರೋದು ಬಂದರೆ ನೋಟಿಫಿಕೇಷನ್ ಆಗಿದೆ KE ಕಡೆಯಿಂದ ಯಾವ್ಯಾವ ಪೋಸ್ಟ್ಗೆ ಮತ್ತು ಏನದು HKಗೆ ಎಷ್ಟು ನೋಟಿಫಿಕೇಷನ್ ಆಗಿದೆ ಮತ್ತು ನಾನ್ HKಗೆ ಎಷ್ಟು ನೋಟಿಫಿಕೇಷನ್ ಆಗಿದೆ ಅಂತ ಹೇಳಿ. ಸೊ ನೋಡೋಣ. ಫಸ್ಟ್ ನೋಟಿಫಿಕೇಷನ್ ಇಷ್ಟೆಲ್ಲ ಆದಮೇಲೆ ಆಗಿರುವಂಥದ್ದು ನೋಟಿಫಿಕೇಷನ್ ಆಗಿರುತ್ತೆ. ಫಸ್ಟು ಒಂದು ಸತಿ KPSC ನೋಟಿಫಿಕೇಷನ್ ಆಲ್ರೆಡಿ ಇದು ಮಾಡಿರುತ್ತೆ. ಏನು AO ಮತ್ತು AAO ಏನಿದೆ, ಸೊ ಇದು ಆಲ್ರೆಡಿ KPSC ಒಂದು ಸತಿ ನೋಟಿಫಿಕೇಷನ್ ಮಾಡಿ ಮತ್ತು ಅದನ್ನು ರದ್ದು ಮಾಡಿರ್ತಾರೆ. ಸೊ ಅದಾದಮೇಲೆ KE ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ ಈ ಒಂದು ಕೃಷಿ ಇಲಾಖೆ ಏನಿದೆ ನೋಟಿಫಿಕೇಷನು. ಸೊ ಅದರದ್ದು ಎಷ್ಟು ನೋಟಿಫಿಕೇಷನ್ ಆಗಿದೆ ಅಂತಂದರೆ, ಸೊ ಇವಾಗ ಬಂದು KE ಡಿಪಾರ್ಟ್ಮೆಂಟ್ ಅವ್ರು ಮಾಡಿರೋ ಅಂಥದ್ದು ಈ ಒಂದು ನೋಟಿಫಿಕೇಷನ್ನ ಕೃಷಿ ಅಧಿಕಾರಿ ಮತ್ತು ಕೃಷಿ ಅಧಿಕಾರಿ ಎರಡು ಕೊಟ್ಟಿದ್ದಾರೆ. ಸೊ ಇದೇನು ಅಂತಂದರೆ, ಇದು ಕೃಷಿ ಅಧಿಕಾರಿ ಏನದು 67.2 ಅಂದರೆ 69 ಪೋಸ್ಟು ಮತ್ತು ಇದು 12 ಪೋಸ್ಟು. ಸೊ ಇದು ಕೃಷಿ ಅಧಿಕಾರಿ ಒಂದು BSc ಮತ್ತು BSc ಏನದು ಸಂಬಂಧಿಸಿದಂಗೆ ಡಿಗ್ರಿ ಆಗಿರುತ್ತೆ ಇದು. ಸೊ BScಗೆ ಡಿಗ್ರಿ 85% ಕೃಷಿ ಅಧಿಕಾರಿ ಹುದ್ದೆಗಳೇನಿರುತ್ತೆ, ಇದು BSc ಮಾಡಿರ್ತಾರಲ್ಲ ಡಿಗ್ರಿ, ಅದಕ್ಕೆ ಸಂಬಂಧಿಸಿದಂತಹ ಒಂದು 69 ಪೋಸ್ಟ್ ಆಗಿರುತ್ತೆ ಕೃಷಿ ಅಧಿಕಾರಿಗಳು. ಮತ್ತು ಕೃಷಿ ಅಧಿಕಾರಿಗಳಲ್ಲಿನೇ ಸೆಕೆಂಡ್ ಆ ಕ್ಯಾಟಗರಿಯಲ್ಲಿ ಈ ಒಂದು ನೆಕ್ಸ್ಟ್ ಏನಿದೆ ಒಂದು 15% ಅಷ್ಟು ಪೋಸ್ಟು. ಸೊ ಇದು ಬೇರೆ ಬೇರೆ ಡಿಗ್ರಿಗಳಾಗಿರುತ್ತೆ, BTech, ಆಮೇಲೆ BSc ಮತ್ತು ಕೃಷಿ ಮಾರಾಟ ಸಹಕಾರ, ಅಂದರೆ ಬೇರೆ ಬೇರೆ ಈ ಕೆಳಗಡೆ ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಡಿಗ್ರಿಗಳು ಬೇಸ್ಡ್ ಡೌನು 15% ನೋಟಿಫಿಕೇಷನ್ ಇದೆ. 15% ಅಂತಂದರೆ ಎಷ್ಟು? ಸೊ 12 ಪೋಸ್ಟ್ ಆಗಿರುತ್ತೆ. ಈ 12 ಪೋಸ್ಟು ಈ ಒಂದು ಡಿಗ್ರೀಸ್ ಯಾರಿರ್ತಾರೆ, ಸೊ ಅದನ್ನು ಸಹ ಕೃಷಿ ಅಧಿಕಾರಿ ಪೋಸ್ಟ್ ಅಂಡರಲ್ಲೇ ಬರುತ್ತೆ. ಬಟ್ ಈ ಡಿಗ್ರಿಗಳಿರಬೇಕು. ಬಟ್ BSc ಒಂದು ಡಿಗ್ರಿ ಇರೋದು 69 ಪೋಸ್ಟ್ ಇದೆ. ಸೊ ಇದು ಬೇರೆ ಸಿಲೆಬಸ್ ಆಗಿರುತ್ತೆ, ಇದು ಬೇರೆ ಸಿಲೆಬಸ್ ಆಗಿರುತ್ತೆ. ಓಕೆ. ಸೊ ಟೋಟಲಿ ಇದರಲ್ಲಿ ಎಷ್ಟು ಪೋಸ್ಟ್ ಇದ್ದಾವೆ ಅಂತಂದರೆ, ಇದರಲ್ಲಿ 69 ಪೋಸ್ಟ್ ಇದೆ, ಇದರಲ್ಲಿ 12 ಪೋಸ್ಟ್ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಡಿಗ್ರಿಗಳಾಗಿರಬೇಕು, ಇದಕ್ಕೆ ಸಂಬಂಧಿಸಿದಂಗೆ ಈ ಡಿಗ್ರಿಗಳಾಗಿರಬೇಕು. ಓಕೆ. ನೆಕ್ಸ್ಟ್ ಅದಕ್ಕೆ ಸಂಬಂಧಿಸಿದಂಗೆ ನೋಡೋದಾದರೆ ಮತ್ತು ಕೃಷಿ ಸಹಾಯಕ ಕೃಷಿ ಅಧಿಕಾರಿಯಾಗಿರ್ತಾರೆ, AAO ಅಂತ ಏನು ಕರಿತೀರಿ, AAO. ಸೊ ಈ ಪೋಸ್ಟ್ ಆಗಿರುತ್ತೆ. ಸೊ ಇದರಲ್ಲೂ ಸೇಮ್ ಅದೇ ಥರನೇ BSc ಕೃಷಿ ಮತ್ತು BSc ಒಂದು ಸಂಬಂಧಿಸಿದಂಗೆ ಡಿಗ್ರಿ ಇರುತ್ತೆ. ಅದಕ್ಕೆ ಪೋಸ್ಟ್ ಎಷ್ಟಿದೆ ಅಂತಂದರೆ 468 ಪೋಸ್ಟ್ ಕೊಟ್ಟಿದ್ದಾರೆ ಇದಕ್ಕೆ AAO ಸಹಾಯಕ ಕೃಷಿ ಅಧಿಕಾರಿಗೆ. ಸೊ ಅದು ಯಾವುದದು BSc ಒಂದು ಡಿಗ್ರಿ ಆಗಿರುತ್ತೆ. ಸೊ ಈ ಡಿಗ್ರಿ ಬೇಸ್ಡ್ ಇಷ್ಟು ಪೋಸ್ಟ್ ಕೊಟ್ಟಿದ್ದಾರೆ. ಅದೇ ಥರನೇ ಸಹಾಯಕ ಕೃಷಿ ಅಧಿಕಾರಿ, ಸೊ ಈ ಒಂದು ಡಿಗ್ರಿಗಳು ಯಾರಿರುತ್ತೆ ಅದಕ್ಕೆ 83 ಪೋಸ್ಟ್ ಕೊಟ್ಟಿದ್ದಾರೆ. ನೀವು ಡಿಗ್ರಿಗಳು ನೋಡಿಕೊಂಡು ಪೋಸ್ಟ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ. ಸೊ ಟೋಟಲಿ ಎಷ್ಟು ಪೋಸ್ಟ್ ಇದ್ದಾವೆ ಅಂತಂದರೆ 600 ಪ್ಲಸ್ ಹಿಂದುಳಿದ ವರ್ಗಗಳು ಹುದ್ದೆಗಳಿರ್ತಾವಲ್ಲ, ಸೊ ಅದು 2 ಪೋಸ್ಟ್ ಆಗಿರುತ್ತೆ. ಟೋಟಲಿ 632 ಪೋಸ್ಟ್ ಆಗಿರುತ್ತೆ. ಯಾವುದಿದು ನಾನ್ HK ಪೋಸ್ಟ್ಗಳಿದು. ಸೊ ಓಕೆ. ಇದರಲ್ಲಿ ಕಾಮನ್ ಥಿಂಗ್ ಏನು ಅಂತಂದರೆ ಇವೆರಡಕ್ಕೆ ಒಂದೇ ಸಿಲೆಬಸ್ ಇರುತ್ತೆ, ಇವೆರಡಕ್ಕೆ ಮತ್ತು ಈ ಎರಡಕ್ಕೆ ಒಂದೇ ಸಿಲೆಬಸ್ ಇರುತ್ತೆ. ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ನೆಕ್ಸ್ಟು. ಸೊ ಟೋಟಲಿ HK ಪೋಸ್ಟ್ ಎಷ್ಟಿದೆ ಅಂತಂದರೆ, ನಾನ್ HK 632 ಪೋಸ್ಟು ನೋಟಿಫಿಕೇಷನ್ ಆಗಿದೆ. ಸೊ ತುಂಬ ತಿಂಗಳಾದಮೇಲೆ ನೋಟಿಫಿಕೇಷನ್ ಆಗಿರೋವಂಥದ್ದು. ಚೆನ್ನಾಗಿ ಓದ್ಕೊಳ್ಳಿ. ನಾನ್ HK 632 ಪೋಸ್ಟು ನೋಟಿಫಿಕೇಷನ್ ಆಗಿರೋವಂಥದ್ದು. ಮತ್ತು ಕೃಷಿ ಅಧಿಕಾರಿಗಳಿಗೆ ಒಂದು BSc ಕೃಷಿ ಮತ್ತು BSc ಕೃಷಿಯಲ್ಲಿ ಒಂದು ಡಿಗ್ರಿಗಳಾಗಿರಬೇಕು, ಏನಾಗಲೇ ಡಿಸ್ಕಷನ್ ಮಾಡಿದ್ರೆ ಮೇಲೆ. ಸೊ ಅದಕ್ಕೆ ಸಂಬಂಧಿಸಿದಂಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೋಡಿಕೊಂಡು ಹುಷಾರಾಗಿ ಅಪ್ಲಿಕೇಶನ್ ಹಾಕಿ. ಓಕೆನಾ. ಮತ್ತು ಈ ನೇಮಕಾತಿಗೆ ಎಷ್ಟು ಏಜ್ ರಿಲ್ಯಾಕ್ಸೇಷನ್ ಇದೆ ಅಂತಂದರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ ಆಗಿರುತ್ತೆ. ಮತ್ತು ಗರಿಷ್ಠ ವಯೋಮಿತಿ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ ಆಗಿರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗ 1 ಇವರಿಗೆ 45 ವರ್ಷ ಆಗಿರುತ್ತೆ. ಇದೆಲ್ಲ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ಜಾಯ್ನ್ ಆಗಿ ಈ ಒಂದು PDF ಡೌನ್ಲೋಡ್ ಮಾಡಿಕೊಂಡು ಏನಾದ್ರು ಡೌಟ್ ಇದ್ದರೆ ನೋಡಿ.
ಇದರಲ್ಲಿ ಆನ್ಲೈನ್ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವಾಗ ಅಂತಂದರೆ 19ನೇ ತಾರೀಕು ಆಗಿರುತ್ತೆ. ಸೊ ಇವತ್ತಿಂದನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ನಿನ್ನೆ ನೋಟಿಫಿಕೇಷನ್ ಆಗಿದ್ದು ಅಪ್ಲಿಕೇಶನ್ ಇವತ್ತಿಂದನೇ ಬಿಟ್ಟಿದ್ದಾರೆ. ಬಟ್ ಇನ್ನೂ ಏನೋ ಒಂದು ಲಿಂಕ್ ಜನ್ರೇಟ್ ಆಗಿಲ್ಲ. ಲಿಂಕ್ ಜನ್ರೇಟ್ ಆದರೆ ನಾನು ವಿಡಿಯೋ ಒಂದು ಕೆಳಗಡೆ ಪಿನ್ ಮಾಡಿರ್ತೀನಿ. ಸೊ ಇಲ್ಲ ಅಂತಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಸೊ ಹೋಗಿ ಅಲ್ಲಿ ಚೆಕ್ ಮಾಡಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 19ನೇ ತಾರೀಕಿಂದ ಡೇಟ್ ಸ್ಟಾರ್ಟ್ ಆಗ್ತಿದೆ. ಮತ್ತು ಕೊನೆಯ ದಿನಾಂಕ ಬಂದು 10/5 ಆಗಿರುತ್ತೆ. ಸೊ ಶುಲ್ಕ ಪಾವತಿ ಬಂದು 12ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಏನೋ ಪತ್ರಿಕೆ ಒಂದು ಕನ್ನಡ ಭಾಷೆ ಒಂದು ಕಡ್ಡಾಯ ಒಂದು ಯಾರು ಪಾಸ್ ಆಗಿರ್ತಾರೆ ಸೊ ಅವ್ರಿಗೆ ಇರೋದಿಲ್ಲ. ಅದು ಬಿಟ್ಟರೆ ಅವ್ರು ಆಗದೆ ಇರೋರಿಗೆ ಕನ್ನಡ ಭಾಷಾ ಪರೀಕ್ಷೆ ಬಂದು 6/6/2026 ಎಷ್ಟರಿಂದ ಇರುತ್ತೆ ಅಂದರೆ 3ರಿಂದ 5 ಗಂಟೆವರೆಗೂ ಇರುತ್ತೆ. ಸೊ ಆಲ್ರೆಡಿ ಎಕ್ಸಾಮ್ ಡೇಟೂ ನಾವು ಇಂಥ ಡೇಟಿಗೆ ನಡೆಸ್ತೀವಿ ಅಂತಲೂ ಸಹ ಇದರಲ್ಲಿ ಬಿಟ್ಟಿದ್ದಾರೆ. ಇದಾದಮೇಲೂ ಏನಾದರೂ ಚೇಂಜಸ್ ಆಗಂಗಿದ್ರೆ ಅಪ್ಡೇಟ್ ಮಾಡ್ತಾರೆ. ಸೊ 7/6/2026ಗೆ ಬೆಳಗ್ಗೆ 10:30ಯಿಂದ 12:30ವರೆಗೂ ಪೇಪರ್ 1 ಇರುತ್ತೆ. ಪೇಪರ್ 2 ಬಂದು 12:30ಇಂದನೂ 4:15ವರೆಗೂ ಪೇಪರ್ 2 ಇರುತ್ತೆ. ಇನ್ನು ಆನ್ಲೈನ್ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಫೀಸ್ ಎಷ್ಟು ಇಟ್ಟಿದ್ದಾರೆ ಅಂತಂದರೆ 2A 2B 3A 3B ಇವರಿಗೆ 750 ಆಗಿರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ಫೀಸ್ ಆಗಿರುತ್ತೆ. ವಿಕಲಚೇತನ ಅಭ್ಯರ್ಥಿಗಳಿಗೆ 250 ಆಗಿರುತ್ತೆ. ಸೊ ಇಷ್ಟು ಏನು ಈ ಒಂದು ಎಕ್ಸಾಮ್ಸ್ಗೆ ಇಟ್ಟಿರುವಂಥದ್ದು KE ಫೀಸ್ ಆಗಿರುತ್ತೆ. ಸೊ ಇನ್ನು ಸಿಲೆಬಸ್ ನೋಡೋದಾದರೆ ಇದಕ್ಕೆ ಸಂಬಂಧಿಸಿದಂಗೆ ಈ ಒಂದು ಪೇಪರ್ 1 ಏನಿರುತ್ತೆ ಅಲ್ಲ, ಪೇಪರ್ 1ಗೆ ಯಾವುದಿದು ಸಾಮಾನ್ಯ ಪತ್ರಿಕೆ. ಸೊ ಇದಕ್ಕೆ ಪ್ರಚಲಿತ ವಿದ್ಯಮಾನಗಳಿರ್ತವೆ, ಸಾಮಾನ್ಯ ವಿಜ್ಞಾನ ಇರುತ್ತೆ, ಕರ್ನಾಟಕ ಇತಿಹಾಸದ ಬಗ್ಗೆ ಇರುತ್ತೆ ಕ್ವಶನ್ಸು, ಭೂಗೋಳ ಮತ್ತು ಭಾರತದ ಇತಿಹಾಸ ಮತ್ತು ಜಿಯೋಗ್ರಫಿ ಇರುತ್ತೆ, ಸಮಾಜ ವಿಜ್ಞಾನ ಇರುತ್ತೆ, ಸಾಮಾನ್ಯ ಭೌತಿಕ ಮತ್ತು ಸಾಮರ್ಥ್ಯ ಸೊ ಅಂದರೆ ಮೆಂಟಲ್ ಎಬಿಲಿಟಿ ಇರುತ್ತೆ, ಮತ್ತು ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಸಾರ್ವಜನಿಕ ಆಡಳಿತ ಇರುತ್ತೆ, ಗ್ರಾಮೀಣ ಅಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭಾರತದ ಅರ್ಥವ್ಯವಸ್ಥೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಪರಿಸರ ವಿಜ್ಞಾನ, ತಾರ್ಕಿಕ ಆಲೋಚನೆ. ಸೊ ಎಷ್ಟು ಮಾರ್ಕ್ಸ್ಗೆ ಅಂತಂದರೆ 300 ಮಾರ್ಕ್ಸ್ಗೆ ಇಟ್ಟಿದ್ದಾರೆ. ಎಷ್ಟು ಗಂಟೆ ಅವಧಿ ನಮಗೆ ಟೈಮ್ ಇರುತ್ತೆ ಅಂದರೆ 2 ಗಂಟೆ ಆಗಿರುತ್ತೆ. ಸೊ ಇದು GK ಪೇಪರ್ ಸಿಲೆಬಸ್ ಆಗಿರುತ್ತೆ. ಅದು ಬಿಟ್ಟು ದೈನಂದಿನ ಗ್ರಹಿಕೆ ವಿಷಯಗಳು ನಿಗದಿಪಡಿಸಲಾದ ಒಂದು ಉತ್ತೀರ್ಣ ಆಗಿರೋ ವ್ಯಕ್ತಿ ನಿರೀಕ್ಷಿಸಬಹುದಾದ ಪ್ರಾಯೋಗಿಕ ಜ್ಞಾನ ಅಂದರೆ GK ಆಗಿರುತ್ತೆ. ಸೊ GK. ಇನ್ನು ಪೇಪರ್ 2 ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಲಾಗುತ್ತೆ. ಇದು 300 ಮಾರ್ಕ್ಸ್ ಆಗಿರುತ್ತೆ. ಸೊ ಇದು ಪ್ರತ್ಯೇಕವಾಗಿ ಈ ಒಂದು ಪೇಪರ್ನ ಕೊಡ್ತಾರೆ. ಏನು 15% ಪೋಸ್ಟ್ ಏನು ಡಿವೈಡ್ ಮಾಡಿ ಬಿಟ್ಟಿದ್ದಾರಲ್ಲ, ಸಾಮಾನ್ಯವಾಗಿ AO ಮತ್ತು AEO ಎರಡೂ ಅದೇ ಥರ ಬಿಟ್ಟಿದ್ದಾರೆ. ಸೊ ಪೇಪರ್ 2ನ ಅವರು ಸ್ಪೆಸಿಫಿಕ್ ಪೇಪರಾಗಿ ಕೊಡ್ತಾರೆ. ಇದು 300 ಮಾರ್ಕ್ಸು 2 ಅವರ್ಸೇ ಇರುತ್ತೆ. ಇನ್ನು ಕೃಷಿ ಅಧಿಕಾರಿ ಮತ್ತು ಕೃಷಿ ಅಧಿಕಾರಿ ಅದೇ 50% ಏನು ಪೇಪರ್ 2 ಅದಕ್ಕೆ ಸಂಬಂಧಿಸಿದಂಗೆ. ಸೊ ಅದರ ಸಿಲೆಬಸ್ಸು GK ಏನಿರುತ್ತೆ ಅಂತಂದರೆ ಸೇಮ್ ಸಿಲೆಬಸ್ ಇರುತ್ತೆ. ಒಂದು ಕರೆಂಟ್ ಅಫೇರ್ಸ್ ಇರುತ್ತೆ, GK ಇರುತ್ತೆ, ಮತ್ತು ಸೈನ್ಸ್ ಇರುತ್ತೆ, ಕರ್ನಾಟಕ ಇತಿಹಾಸದ ಬಗ್ಗೆ ಕ್ವಶನ್ಸ್ ಇರುತ್ತೆ, ಭೂಗೋಳಶಾಸ್ತ್ರ ಮತ್ತು ಭಾರತದ ಇತಿಹಾಸ, ಸಮಾಜ ವಿಜ್ಞಾನ, ಮೆಂಟಲ್ ಎಬಿಲಿಟಿ, ಕಾನ್ಸ್ಟಿಟ್ಯೂಷನ್ನು, ಗ್ರಾಮೀಣ ಅಭಿವೃದ್ಧಿ ಬಗ್ಗೆನೂ ಕ್ವಶನ್ಸ್ ಇರುತ್ತೆ. ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಅರ್ಥವ್ಯವಸ್ಥೆ ಭಾರತದ್ದು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು, ಪರಿಸರ ವಿಜ್ಞಾನ. ಸೊ ಹೀಗೆ 300 ಮಾರ್ಕ್ಸ್ ಇದು ಇರುತ್ತೆ. ಇದು AO ಆಗಿರುತ್ತೆ. ಸೊ AOದು 300 ಮಾರ್ಕ್ಸ್ ಮತ್ತು 2 ಗಂಟೆ. ಇದು ಸ್ಪೆಸಿಫಿಕ್ ಪೇಪರ್ನ ಪ್ರತ್ಯೇಕವಾಗಿ ಪ್ರಕಟಿಸ್ತೀವಿ ಅಂತ ಹೇಳಿ KE ಡಿಪಾರ್ಟ್ಮೆಂಟ್ ಹೇಳಿದೆ ಸಿಲೆಬಸ್ಸು. ಓಕೆ, ಇಷ್ಟು HKಗೆ ಸಂಬಂಧಿಸಿದಂತೆ ಎಷ್ಟು ಪೋಸ್ಟು ನೋಟಿಫಿಕೇಷನ್ ಆಗಿದೆ ಮತ್ತು ಸಿಲೆಬಸ್ ಏನಿದೆ GK. ದೆನ್ ಅದಾದಮೇಲೆ ಎಷ್ಟು ವರ್ಷ ಏಜ್ ನಮಗೆ ಕೊಟ್ಟಿದ್ದಾರೆ, ಕ್ಯಾಟಗರಿ ವೈಸು ಎಷ್ಟು ಪೋಸ್ಟ್ ಇದೆ ಅನ್ನೋದ್ರ ಬಗ್ಗೆ ನೋಡಿದ್ದೀರಿ. ಇನ್ನು HK ಎಷ್ಟು ಪೋಸ್ಟ್ ಇದೆ ಅನ್ನೋದನ್ನು ಸಹ ನೋಡೋಣ. ಟೋಟಲಿ ನಾನ್ HK ಬಂದು 632 ಪೋಸ್ಟ್ ಆಗಿರುತ್ತೆ. HK ಎಷ್ಟು ಪೋಸ್ಟ್ ನೋಟಿಫಿಕೇಷನ್ ಆಗಿದೆ ಅಂತಂದರೆ ಟೋಟಲಿ 242 ಪ್ಲಸ್ ಹಿಂದುಳಿದ ವರ್ಗಗಳು ಏನು ಸಂಬಂಧಿಸಿದಂಗೆ ಒಂದು ಬ್ಯಾಕ್ಲಾಗ್ ಹುದ್ದೆಗಳು ಅಂತ ಏನು ಕರೀತಾರೆ. ಸೊ ಅದು ಎಲ್ಲ ಸೇರಿ 242 ಪ್ಲಸ್ 16 ಪೋಸ್ಟ್ ಆಗಿರುತ್ತೆ. ಸೊ ಟೋಟಲಿ ಇಷ್ಟು ಪೋಸ್ಟು HK ಭಾಗದಲ್ಲಿ ನೋಟಿಫಿಕೇಷನ್ ಆಗಿದೆ. ನಾನ್ HKದಲ್ಲಿ
600+ ಆಗಿದೆ. HK 242 + 16 ಪೋಸ್ಟ್ ನೋಟಿಫಿಕೇಷನ್ ಆಗಿರೋವಂಥದ್ದು. ಸೊ ತುಂಬ ಯೂಜ್ ನೋಟಿಫಿಕೇಷನ್ ಮತ್ತು ಸ್ಪೆಸಿಫಿಕ್ ಡಿಗ್ರೀಸ್ ಕೇಳಿದ್ದಾರೆ. ಸೊ ತುಂಬ ಕಾಂಪಿಟೇಷನ್ ಇದ್ರೂ ಬಟ್ ಸ್ಪೆಸಿಫಿಕಲಿ ಡಿಗ್ರಿ ಇರೋದ್ರಿಂದ ಯಾರು ಚೆನ್ನಾಗಿ ಓದ್ತೀರಿ ಸೊ ಅವ್ರಿಗೆ ಜಾಬ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಚೆನ್ನಾಗಿ ಓದಿ. HKಯಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ನೋಡೋದಾದರೆ AO ಬಂದು ಸೊ BSc ಸೇಮ್. ಸೊ 27 ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು 8 ಪೋಸ್ಟ್ ಇರ್ತವೆ. ಓಕೆ, ಅದಾದಮೇಲೆ ಕೃಷಿ ಅಧಿಕಾರಿ ಬಂದು 5 ಪೋಸ್ಟ್ ಇರ್ತವೆ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಬಂದು 178 ಮತ್ತು ಬ್ಯಾಕ್ಲಾಗ್ ಹುದ್ದೆಗಳು ಬಂದು 8 ಆಗಿರ್ತವೆ. ಸೊ ಇದಕ್ಕೆ ಬೇಸಿಕ್ BSc ಡಿಗ್ರಿ ಮತ್ತು ಇದಕ್ಕೂ BSc, ಇದು ಸ್ಪೆಸಿಫಿಕ್ ಡಿಗ್ರಿ. ಆಗಲೇ ಏನು ನಾನ್ HK ಡಿಸ್ಕಷನ್ ಮಾಡಿದರೆ ಸೊ ಅದೇ ಥರನೇ ಇದೂ. ಆಮೇಲೆ AO ಇದರಲ್ಲಿ 32 ಪೋಸ್ಟ್ ಇರ್ತವೆ. ಸೊ ಹೀಗೆ 242 ಪೋಸ್ಟು HK ಆಗಿರ್ತವೆ, 600+ ನಾನ್ HK ಆಗಿದ್ದಾವೆ. ಸೊ ಟೋಟಲಿ ಇಷ್ಟು ನೋಟಿಫಿಕೇಷನ್ ಆಗಿರೋವಂಥದ್ದು. ಸಿಲಬಸ್ ಸೇಮ್ ಇರುತ್ತೆ. HK ಮತ್ತು ನಾನ್ HK ಸಿಲಬಸ್ ಸೇಮ್ ಇರುತ್ತೆ. ಫೀಸ್ ರಿಲೇಟೆಡು ಸೇಮ್ ಇರುತ್ತೆ. ಸೊ ಅದು ನಾನು ಏನು ಹೇಳಿದೆ ಸೇಮ್ ಎಲ್ಲನೂ ಆ್ಯಸ್ ಇಟ್ ಈಸ್ ಇರ್ತವೆ. ಸೊ ಹೀಗೆ ಡಿವೈಡ್ ಆಗಿದ್ದಾವೆ. ಕರೆಕ್ಟಾಗಿ ನೋಡಿ. ಸೊ ಇನ್ನೂ ಲಿಂಕ್ ಜನ್ರೇಟ್ ಆಗಿಲ್ಲ. ಕರೆಕ್ಟಾಗಿ ನೋಡಿ ಸಿಲಬಸ್ ಇನ್ನೊಂದು ಸತಿ ಎಲ್ಲ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ. ಚೆನ್ನಾಗಿ ಓದಿ. ಸೊ ನೋಟಿಫಿಕೇಷನ್ಸ್ ಇನ್ನೂ ಮುಂದೆ ಆಗ್ತವೆ, ನೋಡೋಣ. ಸೊ ಇಷ್ಟು ನೋಟಿಫಿಕೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.